ಬೆಂಗಳೂರಿನ ಕೋಗಿಲು ಲೇಔಟ್ನ ಅಕ್ರಮವಾಸಿಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಡೆದುಕೊಳ್ತಾ ಇರುವಂತಹ ರೀತಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರವೂ ಕೂಡ ಈಗ ಇಕ್ಕಟ್ಟಿನಲ್ಲಿ ಈ ವಿಚಾರದಲ್ಲಿ ಸಿಲುಕಿಕೊಂಡಿದೆ. ಹೌದು, ಕೋಗಿಲು ಲೇಔಟ್ ಅಕ್ರಮವಾಸಿಗಳಿಗೆ ಸರ್ಕಾರದಿಂದ ಫಟಾಫಟ್ ಪರಿಹಾರ, ಕೇರಳದ ಲಾಬಿಗೆ ಮಣಿದು ಪುನರ್ವಸತಿಯ ಭಾಗ್ಯ, ಕನ್ನಡಿಗರ ಮೇಲಿಲ್ಲದ ಪ್ರೀತಿ ಅಕ್ರಮ ವಲಸಿಗರ ಮ್ಯಾಲ್ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ವಸತಿ ಭಾಗ್ಯಕ್ಕೆ ಮುಂದಾಯ್ತಾ? ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವ್ಯಾಪಕ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾನೂನು ನೀತಿ ನಿಯಮಗಳು ಎಲ್ಲವೂ ಕೂಡ ಒಂದೇನೆ ಎಲ್ಲರಿಗೂ, ಆದರೆ ಕೇರಳದ ಲಾಭಿಗೆ ಮಣಿದು ಪುನರ್ವಸತಿಯ ಭಾಗ್ಯ ಕೊಟ್ಟಿರೋದೇ ಈಗ ಜನರ ಆಕ್ರೋಶ ಕಾರಣವಾಗ್ತಾ ಇದೆ. ಕರ್ನಾಟಕ ಸರ್ಕಾರ ಇರುವಂತಹದ್ದು ಕನ್ನಡಿಗರಿಗಾಗಿ, ಕನ್ನಡಿಗರನ್ನ ಕಡೆಗಣಿಸಿ ಈಗ ಎಲ್ಲಿಂದಲೋ ಬಂದು ನೆಲೆಸಿರುವವರ ಬಗ್ಗೆ ಇರುವಂತಹ ಪ್ರೀತಿ ಕಾಳಜಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಕ್ರಮ ವಲಸಿಗರ ಮೇಲಿರುವಂತಹ ಪ್ರೀತಿ, ವಿಶೇಷವಾದ ಕಾಳಜಿ, ಅಲ್ಲಿಗೆ ಇವರು ಭೇಟಿ ಕೊಡ್ತಾ ಇರುವಂತಹ ರೀತಿ, ಅಧಿಕಾರಿಗಳಿಗೆ ಕೊಡ್ತಾ ಇರುವಂತಹ ಸೂಚನೆ ಎಲ್ಲವೂ ಕೂಡ ಜನಾಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಸರ್ಕಾರ ಹೇಗೆ ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಾ ಇದೆ ಅನ್ನೋದಕ್ಕೆ ಒಂದು ರಫ್ ಲೆಕ್ಕವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೆರೆಯಿಂದ ಮನೆ ಕಳೆದುಕೊಂಡ ಕೊಡಗಿನ ಸಂತ್ರಸ್ತರಿಗೆ ಇನ್ನೂ ಕೂಡ ವಸತಿ ಭಾಗ್ಯ ಸಿಕ್ಕಿಲ್ಲ. 6 ವರ್ಷವಾಗಿದೆ ಕೊಡಗು ಸಂತ್ರಸ್ತರಿಗೆ ವಸತಿ ಭಾಗ್ಯ ಸಿಗದೇನೆ. ಇನ್ನೂ ಕೂಡ ತಾತ್ಕಾಲಿಕ ಶೆಡ್ಗಳಲ್ಲಿ ಸಂತ್ರಸ್ತರು ವಾಸ ಮಾಡ್ತಾ ಇದ್ದಾರೆ. 6 ವರ್ಷವಾದರೂ ಕೂಡ ನೆರೆ ಸಂತ್ರಸ್ತರ ಕಡೆ ಸರ್ಕಾರ ಮುಖ ಮಾಡಿಲ್ಲ. ಈಗ ಕೋಗಿಲು ಲೇಔಟ್ ನಿವಾಸಿಗಳ ಮೇಲೆ ಏನು ಪ್ರೀತಿ, ಏನು ಪ್ರೇಮ, ಇದೇನೇ ಈಗ ಜನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಕೊಡಗು ಸಂತ್ರಸ್ತರದ್ದು ಕೇವಲ ಒಂದು ಉದಾಹರಣೆ ಅಷ್ಟೇ. ಈ ರೀತಿಯ ಹಲವು ಉದಾಹರಣೆಗಳನ್ನು ಸರ್ಕಾರದ ಮುಂದಿಡ್ತಾ ಹೋಗ್ತಾ ಇದ್ದೀವಿ. ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆಯನ್ನ ಸರ್ಕಾರ ಹೇಗೆ ಹಚ್ಚುತ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸರ್ಕಾರ ಓಲೈಕೆ ಮಾಡ್ತಿಲ್ಲ, ಒತ್ತಡಕ್ಕೆ ಮಣಿತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕೊಡಗು ಸಂತ್ರಸ್ತರ ವಿಚಾರದಲ್ಲಿ ಯಾಕೆ ಸರ್ಕಾರ ಈ ರೀತಿಯ ನೀತಿಯನ್ನು ಅನುಸರಿಸ್ತಿದೆ? ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಕೊಡಗು ನೆರೆ ಸಂತ್ರಸ್ತರ ಪರಿಸ್ಥಿತಿ. ಇವತ್ತಿಗೂ ಕೂಡ ಶೆಡ್ನಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಪ್ಲಾಸ್ಟಿಕ್ ಹೊದಿಕೆಯ ಶೆಡ್ಗಳಲ್ಲಿ ಸಂತ್ರಸ್ತರು ಪ್ರತಿನಿತ್ಯವೂ ಕೂಡ ಜೀವನವನ್ನು ನಡೆಸ್ತಾ ಇರುವಂಥದ್ದು. ಹಾಗಾದರೆ ಮುಖ್ಯಮಂತ್ರಿಗಳ ಕಣ್ಣಿಗೆ, ಉಪಮುಖ್ಯಮಂತ್ರಿಗಳ ಕಣ್ಣಿಗೆ, ಜಮೀರ್ ಅಹಮದ್ ಖಾನ್ ಅವರ ಕಣ್ಣಿಗೆ ಇದು ಕಾಣಿಸ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ನೆರೆ ಬಂದಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಸೂರನ್ನು ಕಳೆದುಕೊಂಡ್ರು. ಹೌದು, ನಾವು ಎಂಥ ಪಾಪ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. 6 ವರ್ಷ ಆಯಿತು 19ರಲ್ಲಿ ನೆರೆ ಬಂದು ಆಗ ಹೋಗಿದ್ದು ಮನೆ. ಇಷ್ಟು ವರ್ಷ ಆದರೂ 6 ವರ್ಷ ಆದರೂ ನಮಗೆ ಇನ್ನೂ ಅದರದ್ದು ಯಾವ ಅನುಕೂಲತೆ ನಮಗೆ ಸಿಗಲಿಲ್ಲ. 5 ತಿಂಗಳೇನೋ ನಮಗೆ ಬಾಡಿಗೆ ಕೊಟ್ಟರು. ಅದಾದಮೇಲೆ ನಮ್ಮನ್ನ ಯಾರೂ ತಿರುಗಿ ನೋಡೋರಿಲ್ಲ. ಇದು 4-5 ತಿಂಗಳು ನಾವು ಗಂಜಿ ಕೇಂದ್ರದಲ್ಲಿ ಇದ್ವಿ. ಓಕೆ, ಅದಾದಮೇಲೆ ಪುನಃ ನಾವು ನಮ್ಮ ಸ್ಥಿತಿ ಇದೇ ನರಕನೇ. ಇಷ್ಟು ವರ್ಷ ಆದರೂ ನಮಗೆ ಯಾರೂ ಇಲ್ಲ, ಸರ್ಕಾರನೂ ಇಲ್ಲ, ನಮಗೆ ಯಾರೂ ಆಸರೆಯೂ ಇಲ್ಲ. ನಮ್ಮ ಮಕ್ಕಳಲ್ಲಿ ಬೆಳೆದು ಬರ್ತಾಯಿದ್ದಾರೆ ಹೆಣ್ಣು ಮಕ್ಕಳು 15-16 ವರ್ಷ. ಅವರಿಗೆ ಒಂಥರ ಅವಮಾನ. ಫ್ರೆಂಡ್ಸ್ ಎಲ್ಲ ಬಂದು ಮನೆ ನೋಡುವಾಗ ನಮಗೆ ಮನೆ ಇಲ್ಲ. ನಾವು ಈ ಥರ ಇದು ಪ್ಲಾಸ್ಟಿಕ್ ಕಟ್ಕೊಂಡು ಗುಡಿಸಲಲ್ಲಿದ್ದೀವಿ. ಹೌದು ಸರ್, ಬಂದು ನೋಡಿ, ನಮ್ಮ ಶೌಚಾಲಯ ಎಲ್ಲ ಓಪನ್ ಆಗಿದೆ. ನನಗೆ ಒಂಥರ ನಾಚಿಕೆ. ನನ್ನ ಮಗಳು ಇಷ್ಟು ಬೆಳೆದಿದ್ದಾಳೆ, ಅವಳಿಗೆ ಒಂಥರ ಸಂಕೋಚ. ಬೆಳೆದು ಬಂದ ಹೆಣ್ಣು ಮಕ್ಕಳಲ್ವಾ, ಅವ್ರಿಗೂ ಕನಸುಗಳಿರುತ್ತೆ, ನಮಗೆ ಒಳ್ಳೆ ಮನೆ ಬೇಕು, ಫ್ರೆಂಡ್ಸ್ ಎಲ್ಲ ಬರುವಾಗ ಇದಾಗುತ್ತೆ ಅಂತ. ಅದೇ ನಮಗೆ ಇದೆ ದೊಡ್ಡ ಸಂಕಟ, ಹೆಣ್ಣು ಮಕ್ಕಳು. ಇಲ್ಲಿ ಕುಂಬಾರಗುಂಡಿಯಲ್ಲಿ 60ಕ್ಕಿಂತ ಹೆಚ್ಚು ಮನೆ ನೆಲಸಮಾನವಾಯಿತು. ಆದರೆ ಇದುವರೆಗೂ 2019ರಿಂದ ಇದುವರೆಗೂ 6 ವರ್ಷಗಳಾಯಿತು. ಯಾವುದೇ ಪರಿಹಾರವನ್ನು, ಯಾವುದೇ 2-3 ಸರ್ಕಾರ ಬಂದು ಹೋಯಿತು, ಯಾವುದೇ ಪರಿಹಾರವನ್ನು ಸಿಗಲಿಲ್ಲ. ಇಲ್ಲಿ ಇದು ಜನದ ಪರಿಸ್ಥಿತಿ ನೋಡುವಾಗ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂತ ಹೇಳಿದರೆ, ಅವರು ವಯಸ್ಸಾದ ಹೆಣ್ಮಕ್ಕಳು, ಪಾಪ ಅಜ್ಜಿ 85 ವರ್ಷ 90 ವರ್ಷ, ಅವರು ಎಷ್ಟು ಸಂತೋಷದಲ್ಲಿ 2019ಕ್ಕಿಂತ ಮುಂಚೆ ಜೀವಿಸುತ್ತಿದ್ದರು ಅಂತ ನಮಗೆ ಗೊತ್ತಿದ್ದು. ನಾವೆಲ್ಲರೂ ಒಂದು ತಾಯಿ ಮಕ್ಕಳ ಥರ ಜೀವಿಸಿದಂಥ ಈಗ 19ರಲ್ಲಿ ಬೆಳೆಯ ಬಂತು. ನಾವೆಲ್ಲ ಇಲ್ಲಿಂದ ಹೊರಟಿ ಅಲ್ಲಿ ಶಾಲೆಗೆ ಹೋಗಿ 4 ತಿಂಗಳು ಅಲ್ಲೇ ಮನ್ಕೊಂಡಿದ್ದೆವು. ಅಲ್ಲಿಂದ ಅವರು ಬಂದು ಹೇಳಿದ್ರು, ನಿಮಗೆ ಜಾಗ ಕೊಡ್ತೀವಿ, ನೀವು ಇಲ್ಲಿಂದ ಹೋಗಿ ಬಾಡಿಗೆ ಕೊಡ್ತೀವಿ. ಯಾವುದು ಇದು ಇಷ್ಟು ಗಂಟೆ ನಮಗೆ ಸಿಕ್ಕಿಲ್ಲ. ನಾವು ಏನು ಮಾಡೋದು, ಇಲ್ಲಿ ಬದುಕೋದು ಅಲ್ಲಿ ಬದುಕೋದು, ಎಲ್ಲಿ ಬದುಕೋದು ಅಂತ ನಮಗೆ ಗೊತ್ತಿಲ್ಲ. ಇವರು ಒಂದು ಕೆಲಸ ಮಾಡಲಿ, ಕಾವೇರಿ ಒಳಗೆ ತಗೊಂಡೋಗಿ ಎಲ್ಲರನ್ನ ಒಳಗೆ ಹಾಕಲಿ, ಅದೇ ಒಳ್ಳೆಯದು. ಸಾವುಕಾರು ಯಾರು ಸರ್ಕಾರ ಅದೇ ಒಳ್ಳೆಯದು ಈಗ ಮಾಡೋದು. ಮುಂಚೆ ಇದ್ದವ್ರು ಹೇಳಿದ್ರು ಹಂಗೆ,
ಈಗ ಒಬ್ಬರು ಬಂದರೆ ಮಾತಾಡೋದು ಇಲ್ಲ, ಏನೂ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕಂತ ನಿಮಗೆ ಅರ್ಥ ಆಗೋದಿಲ್ಲ ನಮಗೆ. ಈಗ ಅಲ್ಲಿ ಜಾಗ ಹಿಡಿದು 5 ಎಕರೆನೋ. ರಾಜ್ಯ ಸರ್ಕಾರದವರು ಬಾಯಿ ಬಿಟ್ಟರೆ ಮಾನವೀಯತೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಸಮಾಜದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಸಮಾನತೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಕೊಡಗು ಜನರ ಈ ಕಷ್ಟ, ಅವರು ಅನುಭವಿಸ್ತಾ ಇರುವಂತಹ ನೋವು ಕಣ್ಣಿ ಕಾಣಿಸ್ತಾ ಇಲ್ವಾ? ಅಕ್ರಮ ವಲಸಿಗರಿಗೆ ಪುನರ್ವಸತಿ, ಮಲೆನಾಡಿಗರ ಅಳಲು ಕೂಡ ಕೇಳ್ತಾ ಇಲ್ವಾ ಸರ್ಕಾರಕ್ಕೆ ಅಂಥೇಳಿ ಮನೆಗಾಗ 6 ವರ್ಷದಿಂದ ಅಂಗಲಾಚ್ತಾ ಇದ್ದಾರೆ ಮಲೆನಾಡಿಗರು. 2019 ಆಗಸ್ಟ್ 9ರಂದು ಮಹಾ ಮಳೆಗೆ ಮನೆಯೆಲ್ಲ ಕೊಚ್ಕೊಂಡು ಹೋಯ್ತು. ಮೂಡಿಗೆರೆಯ ಮನೆ ಮುದುಗುಂಡಿ ಸಂಪೂರ್ಣ ನೆಲಸಮವಾಗಿ ಹೋಗಿತ್ತು. 11 ಮನೆ, 2 ದೇವಸ್ಥಾನ. 6 ವರ್ಷದಿಂದ ನಿರಾಶ್ರಿತರಾಗಿದ್ದಾರೆ ಜನ. ಬೇಡಿಕೊಂಡ್ರು, ಕಚೇರಿಗೆ ಅಲಿದ್ರೂ ಕೂಡ ಪರಿಹಾರ ಸಿಕ್ಕಿಲ್ಲ. ನೆಲಸಮವಾದ ಮನೆಯಲ್ಲಿಯೇ ಇವತ್ತು ಕೂಡ ಮಲೆನಾಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಮಾನವೀಯತೆಯ ದೃಷ್ಟಿ, ಇಲ್ಲಿ ಸರ್ಕಾರಕ್ಕೆ ಕಣ್ಣು ಕಿವಿ ಕೇಳಿಸ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಯಾಕೆ ಒಬ್ಬರಿಗೆ ಒಂದು ನ್ಯಾಯ, ಮತ್ತೊಬ್ಬರಿಗೆ ಒಂದು ನ್ಯಾಯ ಅಂಥೇಳಿ ನೋಡಿ. ಮಳೆಯಿಂದ ಮನೆ ಕಳೆದುಕೊಂಡಂತಹ ಮಲೆನಾಡಿಗರ ಪರಿಸ್ಥಿತಿ ಹೇಗಿದೆ ಅಂಥೇಳಿ. ಸರಿಯಾದ ಮನೆ ಇಲ್ಲದೇನೆ ಯಾವಾಗ ಮನೆ ಬೀಳುತ್ತೆ ಅನ್ನುವಂತಹ ಭಯದಲ್ಲಿಯೇ ಜೀವನ ನಡೆಸಬೇಕಾದಂತಹ ಪರಿಸ್ಥಿತಿ. 6 ವರ್ಷದಿಂದಲೂ ಕೂಡ ಇದೇ ದುಸ್ಥಿತಿ. ಸರ್ಕಾರಕ್ಕೆ ಕಣ್ಣು ಕಾಣಿಸ್ತಿಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಅವರಿಗೆ ಕಾಣಿಸ್ತಾ ಇರುವಂಥದ್ದು ಬಲಿ ಅಲ್ಪಸಂಖ್ಯಾತರಷ್ಟೇ ಅಂಥೇಳಿ ಜನ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಯಾವುದೋ ಊರಿಂದ ಎಲ್ಲಿಂದನೋ ವಲಸೆ ಬಂದಂಥವರು ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಿಡಾರ ಹಾಕ್ಕೊಂಡು ಜೀವನ ನಡೆಸ್ತಾ ಸರ್ಕಾರದ ಭೂಮಿಯನ್ನು ಕಬಳಿಸಿದ್ದಾರೆ. ಅವ್ರ ಬಗ್ಗೆ ಈಗಿನ ಸರ್ಕಾರ ಇರ್ಬೋದು, ಡಿ ಕೆ ಶಿವಕುಮಾರ್ ಅವ್ರದ್ದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಅವ್ರ ಬಗ್ಗೆ ಆಸಕ್ತಿ ಇದೆ. ಆದರೆ ಸ್ವಂತ ಭೂ ದಾಖಲೆಗಳನ್ನ ಇಟ್ಕೊಂಡು ಬೆಂಗಳೂರಿನಲ್ಲಿ ರಾಜಕಾಲ ಒತ್ತುವರಿ ತೆರವು ಮಾಡಿದ್ರು. ಅವರು ಮನೆ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾರೆ, ತಮ್ಮ ಮನೆಯನ್ನು ಕಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿಯ ಈ ಸರ್ಕಾರಕ್ಕಾಗಲಿ ಡಿ ಕೆ ಶಿವಕುಮಾರ್ಗಾಗಲಿ ಕಳಕಳಿ ಇಲ್ಲ. ಅದೇ ಈ ರೀತಿಯ ಹಲವು ಉದಾಹರಣೆಗಳನ್ನು ಸರ್ಕಾರದ ಮುಂದಿಡ್ತಾ ಹೋಗ್ತೀವಿ. ಸರ್ಕಾರ ಒತ್ತಡಕ್ಕೆ ಮಣಿದು, ಓಲೈಕೆಗೆ ಮಣಿದು ಇವತ್ತು ಅಕ್ರಮ ವಲಸಿಗರಿಗೆ ಸೂರಿನ ಭಾಗ್ಯ ಕಲ್ಪಿಸಿಕೊಡೋದಕ್ಕೆ ಹೊರಟಿದೆ. ಕೇರಳ ಎದುರು ಮಂಡಿಯೂರಿದೆ ರಾಜ್ಯ ಸರ್ಕಾರ. ಕೋಗಿಲು ಲೇಔಟ್ ಫಟಾಫಟ್ ಪುನರ್ವಸತಿ ಕಲ್ಪಿಸಿರೋದೇ ಆಕ್ರೋಶ ಕಾರಣವಾಗ್ತಿದೆ. ನಿನ್ನೆ ಸಿಎಂ ಮೀಟಿಂಗ್ ಮಾಡ್ತಾರೆ, ಇವತ್ತು ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡ್ತಾರೆ. ಅಕ್ರಮವಾಸಿಗಳ ವೋಟರ್ ID ದಾಖಲೆಗಳನ್ನು ಪರಿಶೀಲನೆ ನಡೆಸ್ತಾರೆ. ಕೇವಲ 3 ದಿನದಲ್ಲಿ ಪುನರ್ವಸತಿಯನ್ನು ಕಲ್ಪಿಸಿಕೊಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕನ್ನಡಿಗರ ಮೇಲಿಲ್ಲದ ಪ್ರೀತಿ, ಕನ್ನಡಿಗರ ಮೇಲಿಲ್ಲದ ಮಾನವೀಯತೆ ಹೊರ ರಾಜ್ಯದವರ ಮೇಲೆ ಹೇಗೆ ಉಕ್ಕಿ ಹರಿತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಸರ್ಕಾರದ ಸ್ಕೀಮ್ ಪಡೆಯೋದಕ್ಕೆ, ವಸತಿ ಯೋಜನೆಯನ್ನು ಪಡೆಯೋದಕ್ಕೆ ಜನ ಪ್ರತಿನಿತ್ಯವೂ ಕೂಡ ಕಚೇರಿಗೆ, ಜನಪ್ರತಿನಿಧಿಗಳ ಮನೆಗೆ, ಅಧಿಕಾರಿಗಳ ಬಳಿ ಅಳ್ದಾಡಬೇಕು. ಇಲ್ಲಿ ಸರ್ಕಾರವೇ ಬಂತು, ಅಧಿಕಾರಿಗಳೇ ಬಂತು, ಎಲ್ಲವೂ ಕೂಡ ವೋಟ್ ಬ್ಯಾಂಕ್, ಓಲೈಕೆಯ ರಾಜಕಾರಣ. ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇವತ್ತಿಗೂ ಕೂಡ ಪ್ರವಾಹದಿಂದ ಮನೆ ಕಳೆದುಕೊಂಡವರಿಗೆ ಮನೆ ಭಾಗ್ಯವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿಲ್ಲ. ಸರ್ಕಾರದ ಇಬ್ಬಗೆಯ ನೀತಿ ಹೇಗೆ ಎದ್ದು ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ರಾಜ್ಯ ಸರ್ಕಾರ ನಾವು ಒತ್ತಡಕ್ಕೆ ಮಣಿದಿಲ್ಲ, ಓಲೈಕೆಗೆ ಮಣಿದಿಲ್ಲ, ನಾವು ಮಾನವೀಯತೆಯ ದೃಷ್ಟಿಯಲ್ಲಿ ಈ ರೀತಿಯ ಪರಿಹಾರವನ್ನು ಕಲ್ಪಿಸಿಕೊಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಕೊಡಗಿನ ನಿರಾಶ್ರಿತರಿಗೂ ಕೂಡ ನೀವು ಪರಿಹಾರವನ್ನು ಕಲ್ಪಿಸಿಕೊಡಿ. ಮಲೆನಾಡಿನಲ್ಲಿ ಮನೆ ಕಳೆದುಕೊಂಡಂತಹ ಜನರಿಗೂ ಕೂಡ ಇದೇ ರೀತಿಯ ಪರಿಹಾರವನ್ನು ಕಲ್ಪಿಸಿಕೊಡಿ. ಪಟಾಪಟ್ಟಾಗಿ ಮನೆಯನ್ನು ಕಲ್ಪಿಸ್ಕೊಡಿ ಅನ್ನೋದು ಈಗಿರುವಂತಹ ಜನರ ಬೇಡಿಕೆ. ಬಟ್ ಸರ್ಕಾರಕ್ಕೂ ಮಾತ್ರ ಮಲೆನಾಡಿಗರು, ಕೊಡಗು ಜನರ ಭಾಗದ ಈ ಸಮಸ್ಯೆಗಳಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿನೂ ಕೇಳಿಸ್ತಾ ಇಲ್ಲ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಒತ್ತಡನೋ ಓಲೈಕೆನೋ ಅಕ್ರಮ ವಾಸಿಗಳಿಗೆ ಮನೆಯನ್ನು ಕೊಡೋದಕ್ಕಂತೂ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಈ ಪರಿಸ್ಥಿತಿ ನಮಗೆ ಇಕ್ಕಟ್ಟನ್ನು ಸೃಷ್ಟಿಸುತ್ತೆ. ಈ ನಿರ್ಧಾರ ನಾಳೆ ಸರ್ಕಾರಕ್ಕೆ ತಿರುಗುಬಾಣವಾಗುತ್ತೆ ಅನ್ನುವಂತಹ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಸಿಎಂಗೆ, DCMಗೆ, ಸರ್ಕಾರದವರಿಗೆ ಇಲ್ವಾ ಅಂಥೇಳಿ ಸುಖೇಶ್?
ಪ್ರೇಮ್, ಇದು ಕೇರಳ ಲಾಬಿಗೆ ಸರ್ಕಾರ ಮಾಡಿದಂತೆ ಕಾಣಿಸ್ತದೆ. ಕೇರಳದ ವೈಯಕ್ತಿಕ ರಾಜಕೀಯ ಅಖಾಡಕ್ಕೆ ಸರ್ಕಾರ ಅಥವಾ ಕರ್ನಾಟಕ ಮತ್ತು ಕರ್ನಾಟಕ ಸರ್ಕಾರದ ಯೋಜನೆ ಸ್ಕೀಮ್ಗಳು ಬಲಿಯಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ವೇಣುಗೋಪಾಲ್ ಅವರಿಗೆ ಪಿಣರಾಯಿ ವಿಜಯನ್ ಅವರ ಜೊತೆಗೆ ಏನು ಭಿನ್ನಾಭಿಪ್ರಾಯ ಇದೆ, ಅಲ್ಲಿ LDF UDF ನಡುವೆ ಏನು ತಿಕ್ಕಾಟ ಇದೆ, ಇನ್ನು 4-5 ತಿಂಗಳಿಗೆ ಚುನಾವಣೆ ಇದೆ, ಅದು ಅವರ ವೈಯಕ್ತಿಕ ವಿಚಾರ. ಅಲ್ಲಿನ ಮುಖ್ಯಮಂತ್ರಿಗಳು ಕೂಡ ತಮ್ಮ ವ್ಯಾಪ್ತಿಯನ್ನು ಮೀರಿ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಅಥವಾ ಬೆಂಗಳೂರು ವ್ಯಾಪ್ತಿಯಲ್ಲಿ ಒಂದು ಅಕ್ರಮ ತೆರವು ಮಾಡಿದ್ರ ಬಗ್ಗೆ ಮಾತನಾಡಿದರೆ ಅವ್ರು ಏನಾದರೂ ಮಾತನಾಡ್ಕೊಳ್ಳಿ, ಅದಕ್ಕೆ ಕಾಂಗ್ರೆಸ್ ನಾಯಕರುಗಳು ಕೇರಳದಲ್ಲಿ ಏನಾದರೂ ಉತ್ತರ ಕೊಟ್ಟುಕೊಳ್ಳಿ. ಆದರೆ ನಮಗೆ ಹೇಳುವಂಥ ಅಧಿಕಾರ ಇದೆ ಅನ್ನುವಂಥ ಕಾರಣಕ್ಕೆ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದು ಮಾಡಿಸಿರುವಂತಹ ಅಥವಾ ವೇಣುಗೋಪಾಲ್ ಅವರ AICC ನಾಯಕರ ಒತ್ತಡಕ್ಕೆ ಮಣಿದಿರುವಂತಹ ರಾಜ್ಯ ಸರ್ಕಾರ ತಪ್ಪು ಮಾಡ್ತಾ ಅನ್ನುವಂಥದ್ದು ಪ್ರಶ್ನೆ. ಹಾಗಾದ್ರೆ ಇವರು ಮಾತ್ರ ಇಲ್ಲಿ ನಿರಾಶ್ರಿತರ, ಈಗ ಈ ಅಕ್ರಮವಾಗಿ ನೆಲೆಸಿದವರು ಮಾತ್ರ ನಿರಾಶ್ರಿತರ, ರಾಜ್ಯದಲ್ಲಿ ಬೇರೆ ನಿರಾಶ್ರಿತರು ಇಲ್ವಾ? ಅವರಿಗೆ ಈ 2.5 ವರ್ಷದಲ್ಲಿ ಸರ್ಕಾರ ಏನೆಲ್ಲ ಮಾಡಿಕೊಟ್ಟಿದೆ, ಅಥವಾ ಇಷ್ಟು ತತ್ಕ್ಷಣಕ್ಕೆ ಯಾರಿಗೆ ಯಾವ ಕಾರಣಕ್ಕೆ ಯಾವಾಗ ಸ್ಪಂದಿಸಿದಂತ ಉದಾಹರಣೆ ರಾಜ್ಯ ಸರ್ಕಾರದ ಮುಂದೆ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಆದರೆ ಅಲ್ಲಿ ಎಲ್ಲೂ ಸ್ಪಂದಿಸಿದ ರಾಜ್ಯ ಸರ್ಕಾರ ಕೇರಳ ಲಾಬಿಯ ಕಾರಣಕ್ಕಾಗಿ, ವೇಣುಗೋಪಾಲ್ ಅವರ ಒತ್ತಡದ ಕಾರಣಕ್ಕಾಗಿ, ಅವರ ವೈಯಕ್ತಿಕ ರಾಜಕೀಯ ಕಾರಣಕ್ಕಾಗಿ ಇಲ್ಲಿ ಸ್ಪಂದಿಸಿರುವಂಥದ್ದು ಮತ್ತು ಅಕ್ರಮವಾಗಿ ನೆಲೆಸಿರುವಂಥವರಿಗೆ ತಕ್ಷಣಕ್ಕೆ ಮನೆಯನ್ನು ವ್ಯವಸ್ಥೆ ಮಾಡಿಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಮುಂದಿನ ದಿನಗಳು ಇದು ಮುಂದುವರಿಯುತ್ತಾ ಅಥವಾ ಇದೇ ಒಂದು ಮುಂದೆ ಯಾರಾದರೂ ನ್ಯಾಯಾಲಯದ ಮೆಟ್ಟಿಲೇರಿದ್ರೆ ಸಹಜವಾಗಿ ಇದು ಎಷ್ಟು ದೊಡ್ಡ ಮಟ್ಟಿಗಿನ ಅವರಿಗೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಹಾಗಾಗಿ ಇವೆಲ್ಲ ನೋಡ್ತಾ ಇದ್ರೆ ಇದು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಕೇರಳ ಲಾಬಿಗೆ ಮಣಿದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಸುಕೇಶ್, ಒತ್ತಡನೂ ಇದೆ, ಓಲೈಕೆಯ ತಂತ್ರ ಕೂಡ ಇದೆ. ಬಟ್ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಷ್ಟೇ. ಬಟ್ ಇಲ್ಲಿ ಮೂಲವಾಗಿ ಕಾಡುವಂತಹ ಪ್ರಶ್ನೆ, ಸಮಾನತೆಯ ಬಗ್ಗೆ ಪಾಠ ಮಾಡ್ತಾರೆ CM ಸಿದ್ದರಾಮಯ್ಯನವರು, ಸಮಾಜದ ಬಗ್ಗೆ ಉದ್ದುದ್ದ ಭಾಷಣ ಬಗಿತಾರೆ CM ಸಿದ್ದರಾಮಯ್ಯನವರು. ಅದೇ CM ಸಿದ್ದರಾಮಯ್ಯನವರಿಗೆ ಈ ಕೊಡಗು ಸಂತ್ರಸ್ತರ ಬಗ್ಗೆ, ಮಲೆನಾಡಿಗರು ಅನುಭವಿಸ್ತಾ ಇರುವಂತಹ ಸಮಸ್ಯೆ ಬಗ್ಗೆ ಯಾಕೆ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ ಅಂತ ಹೇಳಿ ಸುಕೇಶ್? ಖಂಡಿತ ಹೌದು. ಅದು ಉತ್ತರ ಕರ್ನಾಟಕ ಇರ್ಬೋದು ಅಥವಾ ಕೊಡಗು ಭಾಗದಲ್ಲಿ ಇರ್ಬೋದು, ಪ್ರವಾಹ ಸಂತ್ರಸ್ತರಿಗೆ ಸಾಕಷ್ಟು ಜನರಿಗೆ ಇದುವರೆಗೂ ಕೂಡ ಮನೆಗಳೇ ಸಿಕ್ಕಿಲ್ಲ, ವರ್ಷಗಳು ಕಳೆದೋಗಿದ್ದಾವೆ ಅನ್ನುವಂಥದ್ದು. ಅವರಿಗೆ ತಕ್ಷಣಕ್ಕೆ ಸ್ಪಂದಿಸಬೇಕು ಸರ್ಕಾರ. ಹಾಗಾದ್ರೆ ಆ ತಕ್ಷಣ ಅನ್ನುವಂಥದ್ದು ಅಥವಾ ಯಾಕೆ ಮೂಲಭೂತವಾದಂಥ ಸೌಕರ್ಯಗಳು ಎಲ್ಲರಿಗೂ ಒಂದೇ, ಅದು ಬೆಂಗಳೂರಲ್ಲಿದ್ದರೂ ಒಂದೇ, ಮಡಿಕೇರಿಯಲ್ಲಿದ್ದರೂ ಒಂದೇ ಕೂಡ. ಹಾಗಾಗಿ ಇಷ್ಟು ತರಾತುರಿಯಲ್ಲಿ ಕೇರಳದ ಲಾಬಿಗೆ ಇನ್ಯಾರೋ ಫೋನ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಸ್ಪಂದಿಸುವ ಸರ್ಕಾರ ಅಷ್ಟೇ ತರಾತುರಿಯಲ್ಲಿ ಬೇರೆ ಸಮಸ್ಯೆ ಇದ್ದವರಿಗೂ ಸ್ಪಂದಿಸಬೇಕು. ಮುಂದೆ ನೀವು ಹಾಕೊಂಡ್ರೆ ನಾವು ಆ ಥರ ಅವಕಾಶ ಮಾಡಿ ಕೊಡಲ್ಲ ಅಂದರೆ ಈಗೇನಾದರೂ ಈಗಾಗಲೇ ಏನಾದರೂ ಸರ್ಕಾರಿ ಜಾಗದಲ್ಲಿ ಯಾರಾದರೂ ಹೋಗಿ ಶೆಡ್ ಹಾಕೊಂಡಿದ್ರೆ ತಕ್ಷಣ ಅವರಿಗೂ ಒಂದು ಕರೆದು ಒಂದು ಸಮಾಧಾನ ಮಾಡಿ ಒಂದು ಮನೆ ಕೊಡುವ ಕೆಲಸವನ್ನು ಸರ್ಕಾರ ಮಾಡಬೇಕಾಗುತ್ತೆ. ಇವರಿಗೊಂದು ನ್ಯಾಯ ಅವರಿಗೊಂದು ನ್ಯಾಯ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. ಹಾಗಾದರೆ ಸರ್ಕಾರ ಲಾಬಿಗೆ ಮಣಿದಿಲ್ಲ ಅನ್ನೋದೇ ಎಲ್ಲರಿಗೂ ಒಂದೇ ನ್ಯಾಯವನ್ನು ಕೊಡಬೇಕು. ಆದಷ್ಟು ಬೇಗ ಎಲ್ಲ ನಿರಾಶ್ರಿತರಿಗೆ ಸೂರು ಕೊಡುವಂಥ ಕೆಲಸ ಆಗಬೇಕು. ಅವರು ಸರ್ಕಾರಿ ಜಾಗದಲ್ಲಾರು ಇರಲಿ, ಖಾಸಗಿ ಜಾಗದಲ್ಲಾರು ಇರಲಿ, ಅವರಿಗೆ ಸೂರಿಲ್ಲ ಅನ್ನೋದಾದರೆ ಖಂಡಿತ ಅವರಿಗೆ ಕರೆದು ಕೊಡುವಂಥ ಕೆಲಸವನ್ನು ಮಾಡಿದ್ರೆ ಮಾತ್ರ ನ್ಯಾಯ ಆಗಿತ್ತು ಹೊರತು ಇಲ್ಲಾಂದರೆ ಕೇವಲ ಇದು ಓಲೈಕೆ ರಾಜಕಾರಣ ಅಥವಾ ಲಾಬಿಗೆ ಮಣಿಯುವಂಥ ರಾಜಕಾರಣಕ್ಕೆ ಮಾತ್ರ ಸರ್ಕಾರ ಮುಂದಾದಂತೆ ಕಾಣಿಸುತ್ತೆ. ಪ್ರೇಮ್, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸರ್ಕಾರ ಮುಂದಿನ ದಿನಗಳಲ್ಲಿ ಈ ರೀತಿಯ ಅಕ್ರಮ ಕಟ್ಟಡಗಳ ವಿರುದ್ಧ ಯಾವ ಮುಖ ಇಟ್ಕೊಂಡು ಕಾರ್ಯಾಚರಣೆ ಮಾಡುತ್ತೆ ಅಂಥೇಳಿ ಅದು ಈಗಿರುವಂತಹ ಪ್ರಶ್ನೆ. ಅದಾದಮೇಲೆ ಅತಿಕ್ರಮಿಸಿಕೊಳ್ಳೋರು, ಅಕ್ರಮವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಳ್ಳೋರಿಗೂ ಕೂಡ ಈ ಎಲ್ಲ ಬೆಳವಣಿಗೆಗಳಿದಾವಲ್ಲ ಒಂದು ರೀತಿ ಪುಷ್ಟಿ ಕೊಟ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸರ್ಕಾರವೇ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ.